ವಿಜಯನಗರ ಜಿಲ್ಲೆಯಲ್ಲಿ ಕಳೆದ 10 ತಿಂಗಳಿಂದ ವೇತನವಿಲ್ಲದೆ ಅತಿಥಿ ಶಿಕ್ಷಕಿಯರು ಪರದಾಡುವಂತಾಗಿದೆ. ಕೆಕೆಆರ್ಡಿಬಿ ಅನುದಾನದಲ್ಲಡಿ ನೇಮಕಗೊಂಡಿರುವ ಎಲ್ಕೆಜಿ ಮತ್ತು ಯುಕೆಜಿ ಶಾಲಾ ಶಿಕ್ಷಕಿಯರು ಹಾಗೂ ಆಯಾಳುಗಳು ವೇತನಕ್ಕಾಗಿ ಪರಿತಪಿಸುತ್ತಿದ್ದಾರೆ. ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕಿಯರು ವೇತನದ ಸಮಸ್ಯೆಯಿಂದಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿಂದೆ ಪ್ರತಿ ವರ್ಷ 5 ತಿಂಗಳಿಗೊಮ್ಮೆ ವೇತನ ದೊರೆಯುತ್ತಿತ್ತು. ಆದರೆ ಈ ಬಾರಿ ಮಾರ್ಚ್ ತಿಂಗಳು ಮುಗಿದರೂ ವೇತನ ಬಿಡುಗಡೆಯಾಗಿಲ್ಲ. ಇದರಿಂದಾಗಿ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ ಎಂದು ಶಿಕ್ಷಕಿಯರು ಅಳಲು ತೋಡಿಕೊಂಡಿದ್ದಾರೆ. ಅದರಲ್ಲೂ ಪುಟ್ಟ ಮಕ್ಕಳಿರುವ ಕುಟುಂಬಗಳಿಗೆ ಇದು ದೊಡ್ಡ ಸಮಸ್ಯೆಯಾಗಿದೆ. ಈ ಕುರಿತು ಹೊಸಪೇಟೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಆದಷ್ಟು ಬೇಗ ವೇತನ ಬಿಡುಗಡೆ ಮಾಡುವಂತೆ ಶಿಕ್ಷಕಿಯರು ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಹೊಸಪೇಟೆ ಬಿಇಒ ಶೇಖರಪ್ಪ, ತಾಂತ್ರಿಕ ದೋಷಗಳಿಂದಾಗಿ ವೇತನ ಬಿಡುಗಡೆ ವಿಳಂಬವಾಗಿದೆ ಎಂದು ತಿಳಿಸಿದ್ದು, ಆದರೆ ಹೊಸಪೇಟೆ ತಾಲೂಕಿನ ಅತಿಥಿ ಶಿಕ್ಷಕಿಯರ ವೇತನವನ್ನು 2 ದಿನಗಳಲ್ಲಿ ಅವರ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಶಾಸಕರ ಮೈಕ್ರೋ ಅನುದಾನದಲ್ಲಿ ಹಣ ಬಿಡುಗಡೆಯಾಗಿದ್ದು, ಶೀಘ್ರವೇ ಸಮಸ್ಯೆಯನ್ನು ಪರಿಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇದಲ್ಲದೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅತಿಥಿ ಶಿಕ್ಷಕಿಯರ ವೇತನವನ್ನು 1 ವಾರದಲ್ಲಿ ಅವರ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಬಿಇಒ ಶೇಖರಪ್ಪ ತಿಳಿಸಿದ್ದು, ಯಾವುದೇ ಶಿಕ್ಷಕಿಯರು ಆತಂಕ ಪಡುವ ಅಗತ್ಯವಿಲ್ಲ, ಎಲ್ಲರಿಗೂ ಶೀಘ್ರವೇ ವೇತನ ದೊರೆಯಲಿದೆ ಎಂದು ಅಭಯ ನೀಡಿದ್ದಾರೆ. ಶಿಕ್ಷಣ ಇಲಾಖೆಯು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದು, ಶೀಘ್ರವೇ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದ್ದಾರೆ. ಸ್ಯಾಲ್ರಿನೇ ಆಗಿಲ್ಲ. ಲಾಸ್ಟ್ ಇಯರ್ ಎಲ್ಲ 5 ಮಂತ್ಸಿಗೆ ಒಂದು ಸಾರಿ ಹಾಕಿದ್ರು ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಈ ಸರಿ 10 ಮಂತ್ಸ್ ಆಗಿರೋದ್ರಿಂದ ನಮಗೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಸ್ಕೂಲ್ ಫೀಸ್ ಕಟ್ಟೋದಾಗಿರಲಿ, ನಮಗೆ ಅಂತಲ್ಲ ಎಲ್ಲರ ಪರವಾಗಿ ಕೇಳ್ತಿದ್ದೀವಿ. ನಾವು ಸಿಂಗಲ್ ಪೇರೆಂಟ್ ಇದ್ದಾರೆ, ಅವರಿಗೂ ಕೂಡ ಸಂಬಳ ಬರ್ತಿಲ್ಲ. ಹಂಗಾಗಿ ಭಾಳ ಪ್ರಾಬ್ಲಮ್ ಆಗ್ತೈತೆ ಸರ್. ಆದಷ್ಟು ಬೇಗ ಸ್ಯಾಲ್ರಿ ಮಾಡಿಸಿದ್ರೆ ಆಯ್ತು ಸರ್. ಯಾಕಂದರೆ ಈ ಅಕಾಡೆಮಿಕ್ ಇಯರ್ ಮುಗಿತಾನೆ ಬಂತು. ಇವಾಗ ಇನ್ನೊಂದು 3-4 ಡೇಸ್ ಆದರೆ ಮಾರ್ಚ್ ಮುಗಿತೈತೆ. 10 ತಿಂಗಳಾಗಲಿ. ಆಮೇಲೆ ನಮ್ದು ಯಾರು ಕೇಳ್ತಾರೆ ಗೋಳು? ಏಪ್ರಿಲಲ್ಲಿ ಯಾರು ಬರ್ತಾರೆ ನಮಗೆ ಕೇಳೋಕ್ಕೆ? ಸೊ ಹಂಗಾಗಿ ಇವತ್ತು ಬಿಇಒ ಸರ್ ಹತ್ರ ಬಂದೀವಿ ಸರ್. ಈ ಜಿಲ್ಲೆಯಲ್ಲಿ ಮಾತ್ರ ಈ ಸಮಸ್ಯೆ ಎಲ್ಲ ಜಿಲ್ಲೆಯಲ್ಲೂ ಇದೆ. ಗುಲ್ಬರ್ಗ ಡಿವಿಷನ್ನಲ್ಲಿ ಎಲ್ಲೂ ಆಗಿಲ್ಲ ಅಂತ ಹೇಳ್ತೀವಿ. KKBRDಯಿಂದ ಬರುತ್ತೆ ಸರ್ ಇದು ಅಮೌಂಟು. ಹಂಗಾಗಿ ನಮಗೆ 10 ಸರ್, ಈ ಸರಿ 12 ಮಾಡಿದ್ರಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಡಿನಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ECC ಮತ್ತು ಬೈಲಿಂಗ್ವಲ್ ಅಂಥೇಳಿ, ಅಂದರೆ ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ದ್ವಿಭಾಷಾ ಶಾಲೆಗಳನ್ನಾಗಿ ತೆರೆದಿದ್ದಾರೆ. ಸೊ ಅವುಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಶಿಕ್ಷಕರಿಗೆ ವೇತನ ಕೊಡುವಂಥದ್ರಲ್ಲಿ ಒಂದು ಸ್ವಲ್ಪ ತಡವಾಗಿದೆ. ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಅನುದಾನ ಬಿಡುಗಡೆ ಆಗಿರಲಿಲ್ಲ. ಇವಾಗ ಹೊಸಪೇಟೆಯ ಮಾನ್ಯ ಶಾಸಕರು ಮತ್ತು ಹಗರಿಬೊಮ್ಮನಹಳ್ಳಿಯ ಮರಿಯಮ್ಮನಹಳ್ಳಿ ವಿಭಾಗದಲ್ಲಿರ್ತಕ್ಕಂತಹ ಶಾಲೆಗಳಲ್ಲಿ ಹಗರಿಬೊಮ್ಮನಹಳ್ಳಿಯ ಮಾನ್ಯ ಶಾಸಕರ ಸಹಕಾರದೊಂದಿಗೆ ಅವರ ಮೈಕ್ರೋ ಯೋಜನೆಯಲ್ಲಿ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ. ಹೊಸಪೇಟೆ ತಾಲೂಕಿಂದು ಇನ್ನೊಂದು 2-3 ದಿನದಲ್ಲಿ ಸಂಬಳ ಶಿಕ್ಷಕರ ಅಕೌಂಟ್ಗೆ ಜಮಾ ಆಗುತ್ತೆ. ಹಗರಿಬೊಮ್ಮನಹಳ್ಳಿದು ಈಗ ತಾನೇ ಆದೇಶ ಆಗಿದೆ. ಇನ್ನೂ ಒಂದು ವಾರ